ಡಿಯರ್ ನೀಟ್ 2026 ಆಸ್ಪಿರೆಂಟ್ಸ್, ಯಾರೆಲ್ಲ ವೆಟರಿನರಿ ಕೋರ್ಸಸ್ ಮತ್ತು ಆನಿಮಲ್ ಹಸ್ಬೆಂಡ್ರಿ ಕೋರ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಿ ಆಲ್ ಇಂಡಿಯಾ ಕೋಟಾದಲ್ಲಿ 15% ಆಫ್ ದ ಸೀಟ್ಸ್ ನಾವು ಮಾತಾಡಿದ್ವಿ ಲಾಸ್ಟ್ ಟೈಮ್ ಕೂಡ. ಅದೇನಾಗುತ್ತೆ, ಆಲ್ ಇಂಡಿಯಾ ಕೋಟಾ ಆಗುತ್ತೆ. ರಿಮೈನಿಂಗ್ 85% ಸೀಟ್ ಇನ್ GMCs ಎಲ್ಲವೂ ಹೋಗುವಂಥದ್ದು ಯಾವುದರಲ್ಲಿ? KA ಕೌನ್ಸಿಲಿಂಗ್ ಮೂಲಕ, ಇಸ್ಂಟ್ ಇಟ್? ಸ್ಟೇಟ್ ಕೌನ್ಸಿಲಿಂಗ್ ಇಟ್ ಇಸ್. ಸೊ ಆಬ್ವಿಯಸ್ಲಿ ಇವಾಗ ಯಾರೆಲ್ಲ ಕಾಯ್ತಾ ಇದ್ರಿ ನಿಮ್ಮ ಆಲ್ ಇಂಡಿಯಾ ಕೋಟಾ ಥ್ರೂ ಅಡ್ಮಿಷನ್ಸ್ಗೋಸ್ಕರ ಒಂದು ಶೆಡ್ಯೂಲ್ ಔಟ್ ಆಗಿದೆ. ಯಾವ ಶೆಡ್ಯೂಲ್ ಅದು? VCI, ರೈಟ್. ಸೊ VCI ಶೆಡ್ಯೂಲ್ ಬಂದು ಔಟ್ ಆಗಿದೆ. ಆನ್ಲೈನ್ ಕೌನ್ಸಿಲಿಂಗ್ ಫಾರ್ ಅಡ್ಮಿಷನ್ಸ್ ಟು BVSC ಆ್ಯಂಡ್ AH ಡಿಗ್ರಿ ಕೋರ್ಸಸ್. ರಿಮೆಂಬರ್ ಆಲ್ ಆಫ್ ಯು, ಇದರಲ್ಲಿ ಆಬ್ವಿಯಸ್ಲಿ 3 ರೌಂಡ್ ಶೆಡ್ಯೂಲ್ಸನ್ನು ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಬಂದು ರೌಂಡ್ 1 ಇರುತ್ತೆ. ಈ ರೌಂಡ್ 1ನಲ್ಲಿ ಆಬ್ವಿಯಸ್ಲಿ ರಿಜಿಸ್ಟ್ರೇಷನ್ ಮತ್ತು ಪೇಮೆಂಟ್ ನಡೆಯುತ್ತೆ ಫಸ್ಟು. ಅದಕ್ಕೆ ಡೇಟ್ಸ್ ಯಾವುದೆಲ್ಲ? 18th ಆಗಸ್ಟ್ ಬೆಳಗ್ಗೆ 11 ಗಂಟೆಯಿಂದ ಹಿಡಿದು 23rd ಆಗಸ್ಟ್ ಮಿಡ್ನೈಟ್ವರೆಗೆ ನಿಮಗೆ ಟೈಮ್ ಇದೆ. ಆ್ಯಂಡ್ ಅದಾದಮೇಲೆ ಚಾಯ್ಸ್ ಫಿಲ್ಲಿಂಗ್ ಆದಮೇಲೆ ಸೀಟ್ ಲಾಕಿಂಗ್ ಎಲ್ಲವೂ ಕೂಡ ಇದೇ ಡ್ಯೂರೇಷನಲ್ಲಿ ನಡೆಯುವಂಥದ್ದು. ಸೊ ರಿಜಿಸ್ಟ್ರೇಷನ್, ಫೀ ಪೇಮೆಂಟ್ ಡ್ಯೂರೇಷನ್ ಏನಿದೆ ಅದೇ ಡ್ಯೂರೇಷನಲ್ಲಿ ಚಾಯ್ಸ್ ಫಿಲ್ಲಿಂಗ್ ಮತ್ತು ಸೀಟ್ ಲಾಕಿಂಗ್ ನಡೆಯುತ್ತೆ. ಅದಾದಮೇಲೆ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ನಡೆಯುತ್ತೆ. ಯಾವಾಗ? 24th ಆಗಸ್ಟ್. ರಿಮೆಂಬರ್, ಇದಾದಮೇಲೆ ನಿಮಗೆ ರೌಂಡ್ 1 ರಿಸಲ್ಟ್ ಬರುತ್ತೆ. ಅದು ಬಂದು 25th ಇರುತ್ತೆ, 25th ಆಗಸ್ಟ್. ಆಬ್ವಿಯಸ್ಲಿ ನೀವು ನೆಕ್ಸ್ಟ್ ಮಾಡಬೇಕಾಗಿರುವಂಥದ್ದು ರಿಪೋರ್ಟಿಂಗ್ ಎಟ್ ದ ರೆಸ್ಪೆಕ್ಟಿವ್ ಕಾಲೇಜ್. ಅದಕ್ಕೆ ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ? 25th ಆಗಸ್ಟಿಂದ ಹಿಡಿದು 31st ಆಗಸ್ಟ್ ತನಕ ನಿಮಗೆ ಟೈಮ್ ಇರುತ್ತೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ರೌಂಡ್ 2 ಸ್ಟಾರ್ಟ್ ಆಗುತ್ತೆ. ಈ ರೌಂಡ್ 2ಗೂ ಕೂಡ ಅವರು ಡೇಟ್ಸನ್ನು ಬಿಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. 1st ಸೆಪ್ಟೆಂಬರಿಂದ ಹಿಡಿದು ಬೆಳಗ್ಗೆ 11 ಗಂಟೆಯಿಂದ ಹಿಡಿದು 2nd ಸೆಪ್ಟೆಂಬರ್ ಮಿಡ್ನೈಟ್ ತನಕ ನಿಮಗೆ ಟೈಮ್ ಇದೆ. ಬಟ್ ಇಲ್ಲಿ ನೋಡೋದಾದರೆ ಬರೀ 2 ದಿನ ನಿಮಗೆ ಟೈಮ್, ಜಾಸ್ತಿ ಟೈಮ್ ಇರಲ್ಲ. ಆ್ಯಂಡ್ ಅದಾದರೆ ಇದೇ ಡ್ಯೂರೇಷನಲ್ಲಿ ಚಾಯ್ಸ್ ಫಿಲ್ಲಿಂಗ್, ಸೀಟ್ ಲಾಕಿಂಗ್ ನಡೆಯುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್, ಅದು ಬಂದು ರೌಂಡ್ 2ಗೆ 3rd ಸೆಪ್ಟೆಂಬರ್ ನಡೆಯುತ್ತೆ. ಆ್ಯಂಡ್ ಜೊತೆಗೆ ಅಲಾಟ್ಮೆಂಟ್ ಆಫ್ ದ ಸೀಟ್ ಯಾವಾಗ ನಡೆಯುವಂಥದ್ದು? 4th ಸೆಪ್ಟೆಂಬರ್. ಆ್ಯಂಡ್ ಫೈನಲಿ ರಿಪೋರ್ಟಿಂಗ್ ಎಟ್ ದ ಕಾಲೇಜ್ ರೌಂಡ್ 2ನ ಎಂಡಲ್ಲಿ, ಅದು ಯಾವಾಗ ಅಂತ ಕೇಳಿದ್ರೆ 4th ಸೆಪ್ಟೆಂಬರಿಂದ 8th ಸೆಪ್ಟೆಂಬರ್ ತನಕ ನಿಮಗೆ ಟೈಮ್ ಇದೆ. 4 ಡೇಸ್ ಆಫ್ ಟೈಮ್ ಆಲ್ಮೋಸ್ಟ್ ಅಂತ ಹೇಳ್ಬೋದು. ರೌಂಡ್ 1, ರೌಂಡ್ 2 ಆದಮೇಲೆ ಬರುವಂಥದ್ದು ಸ್ಟ್ರೇ ರೌಂಡ್. ಇದಕ್ಕೆ ಒಂದು ಎಕ್ಸ್ಟ್ರಾ ಕಂಡೀಷನ್ ಇದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಏನು ಮಾಡಬೇಕಂತೆ? ದೇ ಶುಡ್ ಮೇಕ್ ಅ ಪೇಮೆಂಟ್ ಆಫ್ ₹50,000 ಜನರಲ್, OBC, EWS ಕ್ಯಾಂಡಿಡೇಟ್ಸ್. ಆಮೇಲೆ SC ST PH ಕ್ಯಾಂಡಿಡೇಟ್ಸ್ ಏನು ಮಾಡಬೇಕು ಅಂತ ಕೇಳಿದ್ರೆ 25,000 ಕಟ್ಟಬೇಕು. ಇದು ಆಲ್ ಇಂಡಿಯಾ ಕೋಟಾ ಇರೋ ಕಾರಣ. ಆ್ಯಂಡ್ ಪೇಮೆಂಟ್ ಆಫ್ ಫೀಸ್ ಮತ್ತು ರಿಜಿಸ್ಟ್ರೇಷನ್ ನಿಮಗೆ ಬರುವಂತಹ ಡೇಟ್ಸ್ ಇಲ್ಲಿ 9th ಸೆಪ್ಟೆಂಬರ್ ಟು 10th ಸೆಪ್ಟೆಂಬರ್. ಎಗೇನ್ ಆಲ್ಮೋಸ್ಟ್ 2 ಡೇಸ್ ಆಫ್ ಟೈಮ್ ಅಂತ ಹೇಳ್ಬೋದು. ಅದಾದಮೇಲೆ ಚಾಯ್ಸ್ ಫಿಲ್ಲಿಂಗ್ ಮತ್ತು ಸೀಟ್ ಲಾಕಿಂಗ್ ಇದೇ ಡ್ಯೂರೇಷನಲ್ಲಿ ನಡೆಯುತ್ತೆ, ರೈಟ್. ಆ್ಯಂಡ್ ನೋಡಿ, ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಯಾವಾಗ ನಡೆಯುತ್ತೆ? ವೆರಿ ನೆಕ್ಸ್ಟ್ 11th ನಡೆಯುವಂಥದ್ದು, 11th ಸೆಪ್ಟೆಂಬರ್. ಆಮೇಲೆ ಅನೌನ್ಸ್ಮೆಂಟ್ ಆಫ್ ದ ರಿಸಲ್ಟ್ ಯಾವಾಗ? 12th ಸೆಪ್ಟೆಂಬರ್ ನಡೆಯುತ್ತೆ. ಕಾಲೇಜ್ಗೆ ನೀವು ಅಡ್ಮಿಷನ್ಸ್ ಪಡ್ಕೊಳ್ಳೋಕ್ಕೆ ಅಥವಾ ರಿಪೋರ್ಟ್ ಮಾಡೋಕ್ಕಿರುವಂತಹ ಡೇಟ್ಸ್ ಬಂದು ದಿಸ್ ಡೇಟ್ಸ್: 12th ಸೆಪ್ಟೆಂಬರ್ ಟು 15th ಸೆಪ್ಟೆಂಬರ್ ಆಫ್ 2026. ಸೊ ಯಾರೆಲ್ಲ ಈ ಅಕಾಡೆಮಿಕ್ ಇಯರಲ್ಲಿ ಬೇಗ ಸೀಟ್ಸನ್ನು ಪಡ್ಕೊಳ್ಬೇಕು, ವೆಟರಿನರಿ ಸೈನ್ಸ್, ಆನಿಮಲ್ ಹಸ್ಬೆಂಡ್ರಿಲಿ ಅಂತ ನೋಡ್ತಿದ್ದೀರಾ, ಬೇಗ ಕೌನ್ಸಿಲಿಂಗ್ ಪ್ರಾಸೆಸ್ಗೆ ರೆಡಿಯಾಗಿ ನಿಮ್ಮ ಚಾಯ್ಸ್ ಫಿಲ್ಲಿಂಗನ್ನೆಲ್ಲ ಕರೆಕ್ಟ್ ರೆಡಿ ಇಟ್ಕೊಳ್ಳಿ. ಲಿಸ್ಟನ್ನು ಓಪನಿಂಗ್ ಯಾವಾಗ ಓಪನ್ ಆಗುತ್ತೆ ವಿಂಡೋ ರಿಜಿಸ್ಟ್ರೇಷನ್ ಮಾಡೋಕ್ಕೆ, ಚಾಯ್ಸ್ ಫಿಲ್ಲಿಂಗ್ ಮಾಡೋಕ್ಕೆ, ಆವಾಗ ನಿಮ್ಮ ಲಿಸ್ಟ್ ರೆಡಿ ಇಟ್ಕೊಂಡು ಚಾಯ್ಸ್ ಫಿಲ್ಲಿಂಗನ್ನು ಮಾಡಿ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್ ಪ್ರಾಸೆಸ್.